ಡಾಕ್ಟ್ರೇ ಪೀರಿಯಡ್ ಮಿಸ್ ಆಗಿದೆ, ಪ್ರೆಗ್ನೆನ್ಸಿ ಶ್ಯೂರ್ ಅಲ್ಲ ಅಂತ ಸುಮಾರು ಜನ ಕೇಳ್ತಾರೆ. ಬನ್ನಿ ಇವತ್ತು ಇದ್ರ ಬಗ್ಗೆ ಮಾತಾಡೋಣ. ನಮಸ್ಕಾರ, ನಾನು ಡಾಕ್ಟರ್ ಸ್ನೇಹಾ ಶೆಟ್ಟಿ, ಕ್ಲಿನಿಕಲ್ ಡೈರೆಕ್ಟರ್, ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಗೈನಕಾಲಜಿಸ್ಟ್, ವ್ರಿಕ್ಷ್ ಫರ್ಟಿಲಿಟಿ ಬೆಂಗಳೂರು ಇಂದ. ಪ್ರೆಗ್ನೆನ್ಸಿ ಇದೆಯಾ ಇಲ್ಲ ಅನ್ಲಿಕ್ಕೆ ಫಸ್ಟ್ ಸೈನ್ ನಮ್ಮದು ಪೀರಿಯಡ್ ಮಿಸ್ ಆಗೋದು. ಆದರೆ ಸುಮಾರು ಜನಗೆ ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ, PCOD ಸಮಸ್ಯೆ ಇದ್ದರೆ, ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ, ಇಲ್ಲ ಟೆನ್ಷನ್ ಸ್ಟ್ರೆಸ್ಸಿಂದ ಪೀರಿಯಡ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ನಾರ್ಮಲಿ ಒಂದು 10 ದಿನ ಬೇಗ ಬಂದರೆ ಇಲ್ಲ 10 ದಿನ ಡಿಲೇ ಆಗಿದ್ದರೆ ಇಟ್ ಇಸ್ ಓಕೆ. ಯಾಕಂದರೆ ಇದು ನಿಮ್ಮದು ವೇಟ್ ಗೇನ್, ವೇಟ್ ಲಾಸ್, ಟ್ರಾವೆಲ್ ಏನಾದರೂ ಈ ಥರ ಸ್ಟ್ರೆಸ್ ಇದ್ರೂ ಸ್ವಲ್ಪ ಆಗುತ್ತೆ ನಾರ್ಮಲ್ ಆಗಿ. ಬಟ್ ಇಫ್ ಇನ್ ಕೇಸ್ ನಿಮಗೆ ರೆಗ್ಯುಲರ್ ಆಗಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಬರ್ತಾ ಇದೆ ಅಂದರೆ ತಿಂಗಳ ಕರೆಕ್ಟಾಗಿ 21 35 ದಿನ ಮಧ್ಯದಲ್ಲಿ ಒಂದ್ಸಲ ನಿಮಗೆ ಮುಟ್ಟನ್ನೋದು, ಋತುಚಕ್ರ ಅನ್ನೋದು ಕರೆಕ್ಟಾಗಿ ಬರಬೇಕು. ಈ ಥರ ಬರ್ತಾ ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಅಂತ ಒಂದ್ಸಲ ನಿಮ್ಮ ಡಾಕ್ಟರ್ನ ಭೇಟಿಯಾಗ್ರಿ. ಅವರು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಮಾಡಿಬಿಟ್ಟು ಮೇಜರ್ ಪ್ರಾಬ್ಲಮ್ ಇದೆಯಾ, ಗರ್ಭಾಶಯ ಚೆನ್ನಾಗಿದೆಯಾ, ಮೊಟ್ಟೆಶೀಲ ಓವರೀಸ್ನಲ್ಲಿ ಏನಾದರೂ ಸಿಸ್ಟ್ ಇದೆಯಾ, ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ತಾರೆ. ಎರಡನೇದು ನಿಮ್ಮದು ಸ್ವಲ್ಪ ರಕ್ತ ಪರೀಕ್ಷೆಗಳು ಮಾಡಿಸ್ತಾರೆ. ಜನರಲ್ ಹೆಲ್ತ್ ಇಶ್ಯೂಸ್ ಇರ್ಬೋದು, ಇಲ್ಲ ಅಂದರೆ ನಿಮಗೆ ಹಾರ್ಮೋನಲ್ ಇಶ್ಯೂಸ್ನೂ ಇರ್ಬೋದು. ಸೊ ಏನು ಸಮಸ್ಯೆ ಅಂತ ನೋಡಿಬಿಟ್ಟು ಅದರ ಪ್ರಕಾರ ಹೇಳ್ತಾರೆ. ಪ್ರತಿ ಸಲ ಪೀರಿಯಡ್ ಮಿಸ್ ಆಗಿದ ತಕ್ಷಣ ಪ್ರೆಗ್ನೆನ್ಸಿ ಅಂತ ಅಲ್ಲ.